ಹಲೋ ಎವ್ರಿವನ್, ಇವತ್ತು ಸ್ಯಾಟರ್ಡೇ ಆ್ಯಂಡ್ ನನ್ನ ಕಂಪ್ಲೀಟ್ ದಿನಚರಿನ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಏನೇನು ಮಾಡಿದೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಂತ. ಸೊ ಇವತ್ತು ತುಂಬ ಪ್ಲಾನ್ಸ್ ಇತ್ತು. ಓಕೆ, ಒಂದೆರಡು ವೀಡಿಯೋ ಶೂಟ್ ಮಾಡಬೇಕು ಎಲ್ಲ ಪ್ರೀ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಯಾಕೆಂದರೆ ನನಗೆ ಆಲ್ಮೋಸ್ಟ್ ಲಾಸ್ಟ್ ವೀಕಿಂದ ಹುಷಾರಿರಲಿಲ್ಲ. ಸೊ ತುಂಬ ಏನೂ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಸರಿ ಈ ಸರ್ತಿ ಅಟ್ಲೀಸ್ಟ್ ಈ ಸ್ಯಾಟರ್ಡೇನಾದರೂ ಟೈಮ್ ಸಿಕ್ಕಿದಾಗ ಒಂದೆರಡು ವೀಡಿಯೋ ಶೂಟ್ ಮಾಡೋಣ ಅಂದ್ಕೊಂಡೆ. ಬಿಕಾಸ್ ಬೇರೆ ದಿನ ಎಲ್ಲ ಆಬ್ವಿಯಸ್ಲಿ ಬ್ಯುಸಿ ಆಗಿರ್ತೀನಿ, ಕೆಲಸದಲ್ಲಿ ಟೈಮ್ ಸಿಗೋಲ್ಲ. ಸ್ಯಾಟರ್ಡೆ ಸಂಡೇ ನಾನು ಮ್ಯಾಕ್ಸಿಮಮ್ ವರ್ಕ್ ಮಾಡ್ಕೋಬೇಕು. ಆಮೇಲೆ ಸರಿ ಬೆಳಗ್ಗೆ ಎದ್ದ ತಕ್ಷಣ ಮಮ್ಮಿ ಅಡುಗೆ ಮನೆಗೆ ಬಂದು ನೋಡಿದಾಗ ಕಿಚನಲ್ಲಿ ಸಾಗು ಥರ ಇಡ್ಲಿ ಮಾಡ್ತಾಯಿದ್ರು. ಇಡ್ಲಿಗೆ ಸ್ವಲ್ಪ ಸಾಂಬಾರು ಥರ ಏನೋ ಮಾಡ್ತಾಯಿದ್ರು. ಅದೆಲ್ಲ ಹಾಗೆ ಕ್ಯಾಪ್ಚರ್ ಮಾಡಿದೆ, ಹಿಂಗೆ ರೆಸಿಪಿ ಬರುತ್ತೆ ನೋಡೋಣ ಅಂತ. ಸೊ ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಇದನ್ನೆಲ್ಲ ನೀಟಾಗಿ ಬೇಯಿಸ್ಕೊಂಡು ಟೊಮೆಟೊ ಬೇಯೋವರೆಗೂ ಅಥವಾ ಒಂದು 4 ವಿಷಲ್ ಹಾಕಿಸ್ಕೊಂಡು ಅದಕ್ಕೆ ಒಗ್ಗರಣೆ ಮಾಡಿದ್ರೆ ಅದು ಸಾಂಬಾರು ರೆಡಿ. ಇವಾಗ ಸ್ವಲ್ಪ ಕಾಫಿ ಕುಡಿಬೇಕನ್ನಿಸ್ತು. ನಂಗೆ ಅಪರೂಪ ಕಾಫಿ ಕುಡಿಬೇಕನ್ನಿಸೋದು. ಸೊ ಕಾಫಿ ಕುಡಿಬೇಕನ್ನಿಸ್ತು. ಕಾಫಿ ಮಾಡ್ಕೊಡೋಕ್ಕೆ ಹೇಳಿದೆ. ಕಾಫಿ ಮಾಡಿಸ್ಕೊಂಡು ಕುಡಿದು ಅದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸಾಂಬಾರೆಲ್ಲ ರೆಡಿ ಆಗಿತ್ತು. ಏನು ಟೊಮ್ಯಾಟೊ ಸಾಂಬಾರು ಅಥವಾ ಇಡ್ಲಿಗೆ ಸಾಂಬಾರು. ಇಡ್ಲಿ ತಿಂದ್ಬಿಟ್ಟು ರೂಮ್ ಕ್ಲೀನ್ ಮಾಡೋಕ್ಕೆ ಅಂತ ಹೋದೆ. ಕ್ಯಾನ್ ಸಿ ದ ಮೆಸ್, ಎಷ್ಟು ಮೆಸ್ ಆಗಿದೆ ಅಂತ. ಸೊ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಜಲ್ದಿ ಕ್ಲೀನ್ ಮಾಡುವ. ಓಕೆ, ಸೊ ನೋಡ್ತಾ ಇದ್ದರೆ ಎಷ್ಟಿದೆ ಕ್ಲೀನ್ ಮಾಡೋಕ್ಕೆ ಅಂತ. ತುಂಬ ಕೆಲಸ ಇದೆ ಇವತ್ತು. ಲೆಟ್ಸ್ ಸಿ ಏನು ಮಾಡೋದು. ಸೊ ಫಸ್ಟ್ ಬೆಳಗ್ಗೆ ತಕ್ಷಣ ನಾನು ಹೋಗಿ ಸ್ನಾನ ಮಾಡ್ಕೊಬೇಡ ಅಂದ್ಕೊಂಡೆ. ಅದಾದಮೇಲೆ ಇದೆಲ್ಲ ಕ್ಲೀನ್ ಮಾಡಬೇಕು. ಇವಾಗ ಇದೆಲ್ಲ ಜೋಡಿಸಿರಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ಕ್ಲೀನಿಂಗ್. ಬಿಕಾಸ್ ನನಗೆ ಹುಷಾರಿರಲಿಲ್ಲ. ಆಲ್ಮೋಸ್ಟ್ 1.5 ವೀಕ್ ಆಯಿತು. ಇವಾಗ ಸ್ವಲ್ಪ ಬೆಟರ್ ಆಗ್ತಾ ಇದೆ. ಸೊ ಐ ಥಾಟ್ ಓಕೆ ಸ್ವಲ್ಪ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಏಕೆಂದರೆ ಟೈಮೇ ಸಿಕ್ಕಿರಲಿಲ್ಲ. ಇಲ್ಲ ಮಲ್ಕೊಳ್ಳೋದು, ಇಲ್ಲ ಕೆಲಸ ಮಾಡಿಲ್ಲ ಮಲ್ಕೊಳ್ಳೋದು. ಮೋಸ್ಟ್ಲಿ ತುಂಬಾ ಮಲ್ಕೊಂಡಿದ್ದೀನಿ. ಸೊ ಎನರ್ಜಿನೇ ಇರ್ತಿರಲಿಲ್ಲ. ಆಬ್ವಿಯಸ್ಲಿ ಆ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡೋದಂದ್ರೆ ಕಷ್ಟನೆಲ್ಲ. ಸೊ ಇವಾಗ ಸ್ವಲ್ಪ ಟೈಮ್ ಸಿಕ್ಕಿದೆ. ದಟ್ಸ್ ವೈ ಇವಾಗ ಅಂದ್ಕೊಂಡೆ ಕ್ಲೀನ್ ಮಾಡೋಣ ಅಂತ. ಓಕೆ, ಲೆಟ್ಸ್ ಸ್ಟಾರ್ಟ್ ಕ್ಲೀನ್.
ಓಕೆ, ಸೊ ಸ್ವಲ್ಪ ಕಂಟೆಂಟ್ ಶೂಟ್ ಮಾಡೋದಿತ್ತು, ಅದಾಯಿತು. ಇವಾಗ ಲಂಚ್ ಮಾಡಬೇಕು. ಲಂಚ್ ಮಾಡಿದ ಮೇಲೆ ನೋಡೋಣ ಏನು ಮಾಡೋದಂತ. ಬಟ್ ಲಂಚ್ ಮಾಡೋಣ ಬನ್ನಿ. ಸೊ ನಮ್ಮ ಮನೆಯಲ್ಲಿ ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಿದೆ. ತಡ್ನಿ ಕಾಳು, ಸೊಪ್ಪಿಗೆ ಸೊಪ್ಪು ಎಲ್ಲ ಹಾಕಿ ಮಾಡಿರೋದು. ಕಡ್ಲೆಕಾಳು, ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು ಅಂತೆ. ಸೊ ನಾನಿವಾಗ ಒಂದೆರಡು ಥಿಂಗ್ ಶೂಟ್ ಮಾಡಬೇಕಿತ್ತು, ಅದೆಲ್ಲ ಆಯಿತು. ಎಡಿಟಿಂಗ್ ಎಲ್ಲ ಬಾಕಿ ಇದೆ, ಮಾಡಬೇಕು. ಅದಾದಮೇಲೆ ಇವತ್ತು ಇನ್ನೇನೇನು ಕೆಲಸ ಇದೆ ಅಂತ ಇನ್ನೂ ತಲೆ ಒಳಗೆ ಬಂದಿಲ್ಲ. ನೋಡಬೇಕಿನ್ನು ಏನೇನು ಕೆಲಸ ಇದೆ ಅಂತ. ಕೆಲಸ ಎಲ್ಲ ಮುಗಿಸ್ಬೇಕು. ಅದಾದಮೇಲೆ ರೆಸ್ಟ್ ಮಾಡಬೇಕು. ಬಿಕಾಸ್ ಇಟ್ಸ್ ಸ್ಯಾಟರ್ಡೇ, ನಾವೆಲ್ಲ ರೆಸ್ಟ್ ಮಾಡಬೇಕು. ಓಕೆ, ಇನ್ನು ಸಂಜೆ ಆಯಿತು. ಸಂಜೆ ಹೋಗಿ ಸ್ವಲ್ಪ ಓಡಾಡ್ಕೊಂಡು ಬರೋಣ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ನಾನು ಮಮ್ಮಿ ವಾಕ್ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಒಂದು 1/2 hour ವಾಕ್, ಅಲ್ಲೇ ಮನೆ ಹತ್ರನೇ ಸ್ವಲ್ಪ ಓಡಾಡ್ತಾ ಇದ್ವಿ. ಅಲ್ಲೇ ಹೊಸದಾಗಿ ಒಂದು ಡ್ರೈ ಫ್ರೂಟ್ ಶಾಪ್ ಓಪನ್ ಆಗಿತ್ತು. ಸೊ ಅಲ್ಲೇ ಹೋಗಿ ಚೆಕ್ ಮಾಡ್ತಾಯಿದ್ವಿ ಏನೇನು ಹೊಸದಾಗಿದೆ ಅಥವಾ ಏನೇನಿದೆ ಅಂತ. ಏನಾದರೂ ನಮಗೆ ಬೇಕಾದರೆ ಬಂದು ತೊಗೋಬೋದು ಈಸಿಯಾಗಿ, ಇಲ್ಲೇ ಹತ್ರದಲ್ಲೇ ಇದೆ ಅಲ್ಲ ಅಂತ. ಅದಾದಮೇಲೆ ಹಾಗೆ ಬರಬೇಕಾದ್ರೆ ಲಿಚಿ ಫ್ರೂಟ್ಸ್ ನೋಡಿದೆ. ಸೊ ತುಂಬಾ ಇಷ್ಟ ಆಯಿತು. ನನಗೆ ಈ ಫ್ರೂಟ್ ತುಂಬ ಇಷ್ಟ ಆಯಿತು. ಸೆಕೆಂಡ್ ಟೈಮ್ ನಾನು ತಿಂತಾ ಇರೋದು. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಖಾಲಿ ಮಾಡಿದ್ದೀನಿ ಆಲ್ರೆಡಿ ಅಂತ. ತುಂಬ ರೇರ್, ಅಟ್ಲೀಸ್ಟ್ ನಮ್ಮ ಕಡೆ ನಾವಿರೋ ಕಡೆ ಇಲ್ಲೆಲ್ಲೂ ಸಿಗಲಿಲ್ಲ ಲೋಕಲ್ ವೆಂಡರ್ಸ್ ಹತ್ರ. ಸೊ ಇದು ಸಿಕ್ಕ ತಕ್ಷಣ ನಾನು ತಂದು ತಿಂತಾ ಇದ್ದೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಫ್ರೂಟ್. ಆಮೇಲೆ ಸರಿ ಹಾಗೆ ಟಿ ವಿ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಸಂಜೆ, ಬಿಕಾಸ್ ಅಡುಗೆ ಏನು ಮಾಡೋದಿರಲಿಲ್ಲ, ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗ್ದಿತ್ತು. ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ನನಗೆ ಏನಾದರೂ ಬೇರೆ ಫ್ರೂಟ್ ತಿನ್ಬೇಕು ಅನ್ನಿಸ್ತು. ಅದಕ್ಕೆ ದಾಳಿಂಬೆ ಇತ್ತು, ದಾಳಿಂಬೆ ಬಿಡಿಸ್ಕೊಂಡು ದಾಳಿಂಬೆ ತಿಂದೆ. ಸೊ ಇವಾಗ ಕ್ವಿಕ್ಕಾಗಿ ಮೊಟ್ಟೆ ಫ್ರೈ ಮಾಡಬೇಕಂತ ಸೈಡ್ಗೆ. ಸೊ ಸೊಪ್ಪು ಕಾಳು ಎಲ್ಲ ಮಧ್ಯಾಹ್ನನೇ ಖಾಲಿಯಾಗಿತ್ತು. ಅದಕ್ಕೆ ಕ್ವಿಕ್ಕಾಗಿ ಮೊಟ್ಟೆ ಫ್ರೈ ಮಾಡೋಣ. ಬಾಯ್ಲ್ಡ್ ಎಗ್ಗೆ ತಿಂದು ಬೇಜಾರಾಗಿತ್ತು. ಅದಕ್ಕೆ ಇದು ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿ. ಅದಕ್ಕೆ ಸರಿ ಮೊಟ್ಟೆದು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೊಟ್ಟೆ ಫ್ರೈ ಮಾಡಿದರು. ಆ್ಯಂಡ್ ಇದಾಗಿತ್ತು ನನ್ನ ಡಿನ್ನರ್. ರೈಸ್, ಸಾಂಬಾರ್ ಆ್ಯಂಡ್ ಮೊಟ್ಟೆ ಫ್ರೈ ಎಲ್ಲ ಮುಗಿದ್ಮೇಲೆ ಒಂದು ಗ್ಲಾಸ್ ಬಿಸಿನೀರು ಕುಡಿದು ನನ್ನ ದಿನಾನ ಮುಗಿಸ್ದೆ. ಸೊ ಇಟ್ ವಾಸ್ ಅ ಹ್ಯಾಪಿ ಸ್ಯಾಟರ್ಡೇ, ವೆರಿ ಫ್ರೂಟ್ಫುಲ್ ಸ್ಯಾಟರ್ಡೇ, ಬಿಕಾಸ್ ತುಂಬ ಕೆಲಸ ಇತ್ತು, ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್. ಸೊ ಇದಾಗಿತ್ತು ನನ್ನ ದಿನ. ಆ್ಯಂಡ್ ಇವತ್ತಿಗೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ.